ಹಾಯ್ ಹಲೋ ಎಲ್ಲರಿಗೂ ಮತ್ತೊಮ್ಮೆ ಲೇಡಿ ಸ್ಪೆಷಲ್ಗೆ ಸ್ವಾಗತ. ಬನ್ನಿ, ಇವತ್ತು ನಾವು ನೈಟ್ ಉಳಿದಿರುವಂತಹ ರೈಸನ್ನು ವೇಸ್ಟ್ ಮಾಡ್ದಲೇ ಯಾವ ರೀತಿ ಒಳ್ಳೆ ಟೇಸ್ಟಿಯಾದಂತಹ ಬ್ರೇಕ್ಫಾಸ್ಟ್ನ ರೆಡಿ ಮಾಡ್ಬೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಅದಕ್ಕೂ ಮುಂಚೆ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಬಟನ್ನ ಪ್ರೆಸ್ ಮಾಡೋದು ಮಾತ್ರ ಮರಿಬೇಡಿ. ಬನ್ನಿ ಇವಾಗ ಮಾಡೋದು ಹೇಗೆ ಅಂತ ಹೇಳ್ತೀನಿ. ಮೊದಲನೇದಾಗಿ ನಾವು ಒಂದು ಮಿಕ್ಸಿ ಜಾರ್ಗೆ ರೈಸನ್ನು ಹಾಕ್ಕೊಳ್ತಾ ಇದ್ದೀವಿ. ಇಲ್ಲಿ ಒಂದು ಬಟ್ಲಾಗೋಷ್ಟು ನಾನು ರೈಸನ್ನು ತೊಗೊಂಡಿದ್ದೀನಿ. ನೆಕ್ಸ್ಟ್ ಅದಕ್ಕೆ ನಾವು ಇಲ್ಲಿ ಸ್ವಲ್ಪ ಹಸಿಮೆಣಸಿನ್ಕಾಯಿನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನೀವು ಬೇಕು ಅಂದರೆ ಕಟ್ ಮಾಡಿಬಿಟ್ಟು ಸಹಿತ ಹಾಕ್ಕೋಬೋದು, ಬಟ್ ನಾನಿಲ್ಲಿ ಮಿಕ್ಸರ್ಗೆ ಹಾಕ್ಕೊತಾ ಇದ್ದೀನಿ. ಏಕೆಂದರೆ ಚಿಕ್ಕ ಮಕ್ಕಳೆಲ್ಲ ತೆಗೆದಿಡ್ತಾ ಇರ್ತಾರೆ, ಅದಕ್ಕೆ ಸರಿಯಾಗಿ ತಿನ್ನಲಿಕ್ಕೆ ಇಷ್ಟಪಡೋದಿಲ್ವಲ್ಲ, ಹಂಗಾಗ್ಬಿಟ್ಟು ಅವರಿಗೆ ಸಿಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ನಾನು ಇಲ್ಲಿ ರುಬ್ತಾ ಇದ್ದೀನಿ. ಆಮೇಲೆ ಟೇಸ್ಟು ಸಹಿತ ತುಂಬ ಚೆನ್ನಾಗಾಗುತ್ತೆ. ನೆಕ್ಸ್ಟ್ ಇಲ್ಲಿ ನಾವಿಲ್ಲಿ ಸ್ವಲ್ಪ ಜೀರಿಗೆನ ಆ್ಯಡ್ ಮಾಡ್ಕೊಳ್ಳೋಣ. ಮತ್ತು ಇಲ್ಲಿ ರುಚಿಗೆ ತಕ್ಕಷ್ಟು ಸ್ವಲ್ಪ ಕಲ್ಲುಪ್ಪನ್ನು ಹಾಕ್ಕೊತಾ ಇದ್ದೀನಿ. ನಾನೀಗ ಆಲ್ರೆಡಿ ರೈಸ್ ಮಾಡಲಿಕ್ಕೂ ಸಹಿತ ಉಪ್ಪು ಹಾಕಿ ರೈಸ್ ಮಾಡಿದ್ದೆ, ಹಂಗಾಗ್ಬಿಟ್ಟು ನಾನು ನೋಡಿಬಿಟ್ಟು ಹಾಕ್ಕೊತಾ ಇದ್ದೀನಿ. ನೀವು ನೋಡಿಬಿಟ್ಟೆ ಹಾಕ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ನಾವು ಒಂದು ರೌಂಡ್ ರುಬ್ಬಿದ್ದೀನಿ. ಆಮೇಲೆ ಸ್ವಲ್ಪ ನೀರು ಹಾಕ್ಬಿಟ್ಟು ನೀಟಾಗಿ ಪೇಸ್ಟ್ ಮಾಡ್ಕೊಳ್ಳೋಣ. ನೀರನ್ನು ತುಂಬ ಹಾಕ್ಕೊಳ್ಳೋಕೆ ಹೋಗ್ಬೇಡಿ ಫ್ರೆಂಡ್ಸ್, ಇಲ್ಲಾಂದರೆ ಮೆತ್ತಗಾಗೋ ಚಾನ್ಸಸ್ ಇರುತ್ತೆ. ಹಂಗಾಗ್ಬಿಟ್ಟು ಆದಷ್ಟು ನೋಡಿಬಿಟ್ಟೆ ಹಾಕ್ಕೊಳ್ಳಿ. ನೀವು ತುಂಬ ಜನ ಇದ್ರಿ ಮನೆಯಲ್ಲಿ ಅಂತಂದರೆ, ತುಂಬ ಮಾಡಬೇಕು ಅಂದರೆ ರೈಸನ್ನು ಸ್ವಲ್ಪ ಜಾಸ್ತಿ ಹಾಕ್ಕೊಂಬಿಟ್ಟು ಮಾಡಿ. ನಾವು ಸ್ವಲ್ಪ ಜನ ಇರೋದ್ರಿಂದ, ಅಂದರೆ ನಾವು ಬರೀ 3 ಮೆಂಬರ್ಸ್ ಇರೋದ್ರಿಂದ ನಾವು ಒಂದು ಬಟ್ಲಾಗೋಷ್ಟು ಅಷ್ಟೇ ರೈಸ್ ತೊಗೊಂಡಿದ್ದೀನಿ. ಆಮೇಲೆ ಕೆಲವೊಬ್ಬರಿಗೆ ಕ್ರಿಸ್ಪಿ ಇಷ್ಟ ಆಗುತ್ತೆ, ಕೆಲವೊಬ್ಬರಿಗೆ ಸಾಫ್ಟಾಗಿರಬೇಕು ಈ ಥರ ಇಷ್ಟ ಆಗುತ್ತೆ. ಹಾಗಾಗ್ಬಿಟ್ಟು ಸಾಫ್ಟಾಗಿ ಬೇಕು ಅಂದರೆ ರೈಸನ್ನು ಜಾಸ್ತಿ ಹಾಕ್ಕೊಳ್ಳಿ, ಕ್ರಿಸ್ಪಿ ಬೇಕು ಅಂತಂದರೆ ಹಿಟ್ಟನ್ನೇ ಜಾಸ್ತಿ ಹಾಕ್ಕೋಬೇಕಾಗುತ್ತೆ. ನೋಡಿ, ನಾನು ಒಂದು ಬಟ್ಲಾಗೋಷ್ಟು ಅಕ್ಕಿ ಹಿಟ್ಟು ಹಾಕ್ಕೊಂಡಿದ್ದೆ. ಈಗ ನಾನಿಲ್ಲಿ ಒಂದು 3 ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೊತಾ ಇದ್ದೀನಿ. ನಾನಿಲ್ಲಿ ಆಲ್ರೆಡಿ ಉಪ್ಪು ಹಾಕಿರೋದ್ರಿಂದ ನಾನಿಲ್ಲಿ ಉಪ್ಪನ್ನು ಆ್ಯಡ್ ಮಾಡ್ಕೊಳ್ಳೋ ಇಲ್ಲ. ನೀವು ಉಪ್ಪು ಹಾಕೋದೇನಾದ್ರು ಮರ್ತಿದ್ರಿ ಅನ್ನೋದಾದರೆ ನೀವು ಹಿಟ್ಟಿನ ಜೊತೆಗೆ ಉಪ್ಪನ್ನು ಹಾಕ್ಕೋಬೋದು. ನೆಕ್ಸ್ಟ್ ಇಲ್ಲಿ ನಾನು ಮೆಂತ್ಯ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನು ಸಹಿತ ಹಾಕ್ತಾಯಿದ್ದೀನಿ. ನೆಕ್ಸ್ಟ್ ಇಲ್ಲಿ ಕ್ಯಾರೆಟ್ ತುರಿನೂ ಸಹಿತ ಹಾಕ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ನಾನಿಲ್ಲಿ ಚಿಕ್ಕದಾಗಿ ಕಟ್ ಮಾಡಿರೋಂತಹ ಈರುಳ್ಳಿನೂ ಹಾಕ್ಕೊತಾ ಇದ್ದೀನಿ. ಆದಷ್ಟು ಎಲ್ಲದನ್ನೂ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ಸಬ್ಬಸಿಗೆ ಸೊಪ್ಪು, ಅದನ್ನು ಸಹಿತ ನಾನಿಲ್ಲಿ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನು ಸಹಿತ ಆ್ಯಡ್ ಮಾಡ್ತಾಯಿದ್ದೀನಿ. ನೋಡ್ತಾ ಇರ್ಬೋದು ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ಅಂತ ಹೇಳ್ಬಿಟ್ಟು. ನೀವು ಸೊಪ್ಪು ಜಾಸ್ತಿ ಇಲ್ಲ ಅನ್ನೋದಾದರೆ ನೀವು ಬೇಕಿದ್ರೆ ಯಾವುದಾದ್ರೂ ಸೊಪ್ಪನ್ನು ಸಹಿತ ಸ್ಕಿಪ್ ಮಾಡ್ಕೋಬೋದು. ಇದು ನಿಮ್ಮ ಆಪ್ಷನಲ್ಲಿದು. ನಾನು ಸೊಪ್ಪೆಲ್ಲ ಇರೋದ್ರಿಂದ ಮಾಡಿದೆ. ಮೆಂತ್ಯ ಸೊಪ್ಪೆಲ್ಲ ಸ್ವಲ್ಪ ಇತ್ತು, ಹಂಗಾಗಿ ಸ್ವಲ್ಪ ಹಾಕಿದ್ದೀನಿ. ತುಂಬ ಒಳ್ಳೆಯದು ಫ್ರೆಂಡ್ಸ್ ಇದು ಆರೋಗ್ಯಕ್ಕೂ, ಏಕೆಂದರೆ ನಾವೆಲ್ಲ ಥರ ತರಕಾರಿ ಮತ್ತು ಸೊಪ್ಪನ್ನು ಯೂಸ್ ಮಾಡೋದ್ರಿಂದ. ಇದಕ್ಕೆ ಕೆಲವೊಬ್ರು ಸೌತೆಕಾಯಿ ಸಹಿತ ತುರಿದ್ಬಿಟ್ಟು ಹಾಕ್ಕೊತಾರೆ. ನಾನು ಇವತ್ತು ಸೌತೆಕಾಯಿ ಇಲ್ಲ ಅನ್ನೋ ಕಾರಣಕ್ಕೆ ಬರೀ ಜಸ್ಟ್ ಕ್ಯಾರೆಟ್ ಒಂದು ಹಾಕ್ಕೊಂಡಿದ್ದೀನಿ. ಸೌತೆಕಾಯಿ ಹಾಕಿದರೆ ತುಂಬ ಸಾಫ್ಟಾಗಿ ಬರುತ್ತೆ. ನೋಡ್ತಾ ಇರ್ಬೋದು, ನಾನು ಇಲ್ಲಿ ಎಕ್ಸ್ಟ್ರಾ ನೀರನ್ನು ಆ್ಯಡ್ ಮಾಡ್ಕೊಂಡಿಲ್ಲ. ಯಾಕೆಂತಂದರೆ ನನಗೆ ಆವಾಗಲೇ ಮಿಕ್ಸಿಗೆ ಹಾಕ್ಕೊಂಡ್ಬೇಕಾದ್ರೆ ನೀರು ಹಾಕ್ಕೊಂಡಿದ್ದೆ, ಸಾಕಾಯಿತು ನನಗೆ. ಅದೇ ಹಿಟ್ಟಲ್ಲೇ ನಾನು ಇಲ್ಲಿ ಕಲ್ಸ್ಕೊತಾ ಇದ್ದೀನಿ. ಏಕೆ ಅಂತಂದರೆ ಇದು ಈರುಳ್ಳಿ ಎಲ್ಲ ಹಾಕಿರೋದ್ರಿಂದ ಇದು ಸ್ವಲ್ಪ ಹೊತ್ತಾದಮೇಲೆ ನಮಗೆ ಮೆತ್ತಗಾಗೋ ಚಾನ್ಸಸ್ ಇರುತ್ತೆ. ಹಂಗಾಗ್ಬಿಟ್ಟು ಸ್ವಲ್ಪ ಗಟ್ಟಿಯಾಗಿ ಕಲ್ಸ್ಕೊಂಡು ಇಟ್ಕೊಂಡಿದ್ದೀನಿ. ಜಸ್ಟ್ ನೀವು ಮಾಡಬೇಕಾದ್ರೆ ಜಸ್ಟ್ ಕಲಿಸ್ಬಿಟ್ಟು ಹಂಗೆ ಮಾಡಿಬಿಡಿ, ತುಂಬ ನೆನೆಲಿಕ್ಕೆ ಬಿಡಬೇಡಿ. ಇದು ನೋಡಿ, ಇವಾಗ ಗಟ್ಟಿ ಇದೆ. ಮಾಡ್ತಾ ಮಾಡ್ತಾ ಅದು ಮೆತ್ತಗಾಗೋ ಚಾನ್ಸಸ್ ಇರುತ್ತೆ. ಅದಕ್ಕೆ ನೋಡಿ, ಇವಾಗ ನಾನು ಹಿಟ್ಟನ್ನು ರೆಡಿ ಮಾಡ್ಕೊಂಡಿದ್ದೀನಿ. ಇವಾಗ ಮಾಡೋದು ಹೇಗೆ ಅಂತ ತೋರಿಸ್ತಿದ್ದೀನಿ. ನಾನಿಲ್ಲಿ ಕವರ್ಗೆ ಸ್ವಲ್ಪ ಆಯಿಲ್ ಹಾಕ್ಬಿಟ್ಟು ಸ್ಪ್ರೆಡ್ ಮಾಡ್ತಾಯಿದ್ದೀನಿ. ಇಲ್ಲಿ ನಾವು ಆಯಿಲ್ ಹಾಕಿ ಸ್ಪ್ರೆಡ್ ಮಾಡಿಬಿಟ್ಟು ನಾವು ಏನು ಲಟ್ಟಣಿಗೆಗೂ ಸ್ವಲ್ಪ ಆಯಿಲನ್ನ ಸ್ವಲ್ಪ ಹಚ್ಕೊಳ್ಳೋಣ. ಹತ್ಕೊಂಡ್ಬಿಟ್ಟು ನಾವು ಹಿಟ್ಟನ್ನು ಉಂಡೆಗಳನ್ನಾಗಿ ಮಾಡ್ಕೊಂಬಿಟ್ಟು ನಾವು ಇಲ್ಲಿ ನಾರ್ಮಲ್ ಚಪಾತಿ ಅದನ್ನೆಲ್ಲ ಲಟ್ಟಿಸ್ತೀವಲ್ಲ, ಅದೇ ಥರ ಲಟ್ಟಿಸಿದ್ರೆ ಸಾಕಾಗುತ್ತೆ. ಅಷ್ಟು ಗಟ್ಟಿಯಾಗಿ ಬರೋದಿಲ್ಲ ಇದು, ಚಪಾತಿ ಹಿಟ್ಟಿನ ಗಟ್ಟಿ ಬರೋದಿಲ್ಲ. ಇದು ಸಾಫ್ಟಾಗಿರುತ್ತೆ ಹಿಟ್ಟು. ಜಸ್ಟ್ ಕೈಯಲ್ಲಿ ತಟ್ಟಿದರೆ ಸಾಕಾಗುತ್ತೆ, ನಮಗೆ ಅಷ್ಟು ತೆಳ್ಳಗೆ ಬರೋದಿಲ್ಲ ಕೈಯಲ್ಲಿ ತಟ್ಟಿದರೆ. ಹಂಗಾಗ್ಬಿಟ್ಟು ನಾನು ಸ್ವಲ್ಪ ಲಟ್ಟಿಸ್ಕೊತಾ ಇದ್ದೀನಿ. ನೋಡ್ತಾ ಇರ್ಬೋದು ಎಷ್ಟು ಈಸಿಯಾಗಿ ಬರ್ತಾಯಿದೆ ಅಂತೇಳ್ಬಿಟ್ಟು. ಲಟ್ಟಿಸ್ಕೊಂಬಿಟ್ಟು ಸೈಡ್ಗೆಲ್ಲ ನಾವು ಒಂದು ಶೇಪಾಗಿ ಕೈಯಲ್ಲೇ ನಾವು ಸರಿಯಾಗಿ ಮಾಡ್ಕೊಂಬಿಡೋಣ.
ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನಾವು ನೈಟ್ ಉಳಿದಿರೋಂಥ ರೈಸನ್ನು ವೇಸ್ಟ್ ಮಾಡ್ದಂಗೆ ಆಗೋದಿಲ್ಲ. ಮತ್ತು ನಾವು ಬೆಳಗ್ಗೆ ಬ್ರೇಕ್ಫಾಸ್ಟ್ ರೆಡಿ ಮಾಡಬೇಕು ಅಂತಂದರೂ ಈಸಿಯಾಗಿ ರೆಡಿ ಮಾಡ್ಕೋಬೋದು. ಬಿಸಿ ಬಿಸಿ ತುಂಬ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಮತ್ತು ಚಿಕ್ಕ ಮಕ್ಳಿಗೆ ಜಸ್ಟ್ ಇದಕ್ಕೆ ತುಪ್ಪ ಹಾಕ್ಬಿಟ್ರೆ ಸಾಕು, ಯಾಕೆಂದರೆ ಉಪ್ಪು ಖಾರ ಎಲ್ಲ ಅದರಲ್ಲೇ ಬಿಡುತ್ತಲ್ಲ, ಹಂಗಾಗ್ಬಿಟ್ಟು ನಿಮ್ಗೆ ಬೇಕು ಅಂತ ಅಂದರೆ ನಾವು ಶೇಂಗಾ ಚಟ್ನಿ ಸಹಿತ ಇದಕ್ಕೆ ಮಾಡ್ಕೋಬೋದು, ತುಂಬ ಚೆನ್ನಾಗುತ್ತೆ. ನೋಡ್ತಾ ಇರ್ಬೋದು ಇವಾಗ ತವಾ ಕಾದಿದೆ. ತವಾ ಕಾದಾದ್ಮೇಲೆ ನಾನಿಲ್ಲಿ ಬೇಯಿಸ್ಕೊತಾ ಇದ್ದೀನಿ. ಬೇಯಬೇಕಾದ್ರೂ ಅಷ್ಟೇ ಫ್ರೆಂಡ್ಸ್, ನೀವು ಆಯಿಲ್ ಬೇಕಾದ್ರೆ ಆಡ್ ಮಾಡ್ಕೊಳ್ಳಿ. ಆಯಿಲ್ ಹಾಕ್ಕೊಂಬಿಟ್ಟು ಏನಾದರೂ ಬೇಯಿಸ್ಕೊಬೋದು. ಇಲ್ಲ ನೀವು ಡಯಟಲ್ಲಿ ಇದ್ದೀರಾ, ನಮ್ಗೆ ಆಯಿಲ್ ಜಾಸ್ತಿ ಬೇಡ ಅನ್ನೋದ್ರು ಹಾಗೇನೂ ಸಹಿತ ಬೇಯಿಸ್ಕೊಬೋದು. ಇದು ತುಂಬ ಈಸಿಯಾಗಿ ತಗೊಬಿಡುತ್ತೆ. ಇದಕ್ಕೇನು ಅಂಟೋದು ಅಥವಾ ಕಿತ್ತೋಗೋ ಚಾನ್ಸಸ್ ಇರೋದಿಲ್ಲ. ಇದನ್ನು ಆದಷ್ಟು ಸಿಮ್ಮಾಗೆ ಬೇಯಿಸ್ಕೊಳ್ಳಿ ಫ್ರೆಂಡ್ಸ್, ಯಾಕೆಂದರೆ ಸ್ವಲ್ಪ ದಪ್ಪ ಇರುತ್ತಲ್ವ, ಇದು ಚಪಾತಿ ಅದಕ್ಕಿಂತ ದಪ್ಪ ಇರುತ್ತೆ. ಹಂಗಾಗ್ಬಿಟ್ಟು ಚೆನ್ನಾಗಿ ಬೇಯಬೇಕಲ್ವ. ಹಂಗಾಗ್ಬಿಟ್ಟು ನಾವು ಫಸ್ಟು ತವಾ ಚೆನ್ನಾಗಿ ಕಾಯಿಸ್ಬಿಟ್ಟು ನಾವು ಸಿಮ್ಗೆ ಇಟ್ಕೊಂಡ್ಬಿಟ್ಟು ಸಿಮ್ಮಲ್ಲೇ ನಾವು ಚೆನ್ನಾಗಿ ಬೇಯಿಸ್ಕೊಂಡ್ರೆ ನಮಗೆ ಅಕ್ಕಿ ರೊಟ್ಟಿ, ಮಸಾಲೆ ಅಕ್ಕಿ ರೊಟ್ಟಿ ರೆಡಿಯಾಗುತ್ತೆ. ಇದನ್ನು ಕೆಲವೊಂದು ಕಡೆ ತಾಲಿಪಟ್ಟು ಅಂತಲೂ ಸಹಿತ ಅಂತಾರೆ. ತುಂಬ ಚೆನ್ನಾಗಿರುತ್ತೆ. ನೀವು ಒಂದ್ಸರಿ ಮಾಡಿ ನೋಡಿ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತ, ಎಷ್ಟು ಕಲರ್ಫುಲ್ಲಾಗಿ ಬರ್ತಿದೆ ಅಂತೇಳ್ಬಿಟ್ಟು. ಅಷ್ಟು ಟೇಸ್ಟು ಸಹಿತ ಅಷ್ಟೇ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಇದು ಆದಷ್ಟು ಬಿಸಿ ತಿಂದುಬಿಟ್ರಂತೂ ತುಂಬ ಚೆನ್ನಾಗಿರುತ್ತೆ. ನೀವು ಡಯಟ್ ಇದ್ದರೆ ಡಯಟಲ್ಲಿ ಇರೋದೇ ಮರ್ತು ಬಿಡ್ತೀರಾ, ಅಷ್ಟು ಚೆನ್ನಾಗಿರುತ್ತೆ. ಈ ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಬಟನ್ನ ಪ್ರೆಸ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.